ಸೂರ್ಯ ಮನೆಗೆ ಬರೋದಕ್ಕೆ ಮುಂಚೆ ಆ ಮನೆಯಲ್ಲಿ ಕೊಳ್ಳಿ ಇಡೋದಕ್ಕೆ ಒಂದು ನರಪಿಳ್ಳೆ ಕೂಡ ಇರಬಾರ್ದು. ಸೂರ್ಯನ ಜೈಲಿಗೆ ಕಳಿಸಿದ್ದು ಅವರಪ್ಪನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವನ ಜೈಲಿನ ತಪ್ಪಿಸ್ಕೊಂಡು ಬಂದು ಅವ್ರನ್ನೆಲ್ಲ ಕೊಂದ ಅಂತ ಸಾಕ್ಷಿ ರೆಡಿ ಮಾಡಿದ್ರೆ ಮಗ ನೇಣಿಗಂಬಕ್ಕೆ, ಮನೆಯವರೆಲ್ಲ ಯಮಲೋಕಕ್ಕೆ. ಆಗ ನಂದೇ ಫ್ಯಾಕ್ಟ್ರಿ, ನಂದೇ ಸಾಮ್ರಾಜ್ಯ. ಅಯ್ಯೋ, ಇದೆಲ್ಲ ಬೇಡ ಅಂಕಲ್. ನಾನೇನೋ ಸಣ್ಣ ಪುಟ್ಟ ಕಳ್ತನ ಮಾಡಿಸ್ತೀರಾ ಅನ್ಕೊಂಡ್ರೆ ನೀವು ಅವ್ರ ಫ್ಯಾಮಿಲಿನ ಕೊಲೆ ಮಾಡಿಸ್ತೀನಿ ಅಂತಿದ್ದೀರಾ. ಇದಕ್ಕೆಲ್ಲ ನಾನು ಒಪ್ಪಲ್ಲ ಅಂಕಲ್. ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ ಇದಕ್ಕೆ ಹೇಳೋದು. ಅವಸರದಲ್ಲಿ ನೀನು ಅವನ ಮನೆ ಅಳಿ ಅನ್ನೋದೇ ಮರ್ತ್ಬಿಟ್ಟೆ. ಉಚ್ಚೆ ಹೊಯ್ದರು ಕಚ್ಚೆ ಗೊತ್ತಾಗಬಾರ್ದು ಅನ್ನೋದೇ ಈ ವಿಷ್ಕಂಠೆ ಏನ್ ಲೆಕ್ಕ. ಸಾಕ್ಷಿ ಇಟ್ಕೊಂಡು ನಾನು ಯಾವತ್ತು ಯಾವ ತಪ್ಪು ಮಾಡಿದವನಲ್ಲ. ಪೂಜೆ ಇವರಿಂದ ಶುರು ಮಾಡ. ಎಂಥ ಕೆಲಸ ಮಾಡ್ಬಿಟ್ಟಿಯೋ ನೀನು. ಮಾಡಿದ ತಪ್ಪಿಗೆ ಆ ಅಮಾಯಕನ ಬಲಿ ಕೊಟ್ಬಿಟ್ಟಿಯಲ್ಲೋ. ಈ ಪಾಪಿ ಕೈಗಳಿಂದಲೇ ಅವನ ಹೊಡೆದು ಬಡಿದು ಮನೆಯಿಂದ ಆಚೆ ತಪ್ಪಿಟ್ಟಲ್ಲೋ. ಇನ್ ಹೇಗೋ ನಾನು ಅವನಿಗೆ ಮುಖ ತೋರಿಸ್ಲಿ? ಹೇಗ್ ತೋರಿಸ್ಲೋ ಈ ಮುಖನ? ನನ್ ಸೂರ್ಯ ತಪ್ಪು ಮಾಡ್ಲಿಲ್ಲ ಅಂತ ನನ್ನ ಎಷ್ಟು ಹೇಳಿದ್ರು, ನೀವ್ಯಾರು ನನ್ನ ಹೃದಯದ ಕೂಗನ್ನ ಕೇಳಿಸ್ಕೊಳ್ಳೇ ಇಲ್ಲ. ನೀವೆಲ್ರು ಅವನ ನಿಕೃಷ್ಟವಾಗಿ ನೋಡಿದ್ರಿ. ಆ ಬಡಪಾಯಿ ಎಷ್ಟು ಸಂಕಟ ಪಡ್ತಿದ್ದಾನೋ, ಎಷ್ಟು ಕೊರಗ್ತಿದ್ದಾನೋ. ನನ್ ಸೂರ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ? ಸೂರ್ಯ, ನಾನು ಕ್ಷಮಿಸ್ಬಿಡು. ನಾನು ತಪ್ಪು ಮಾಡ್ಬಿಟ್ಟೆ. ಆ ವಿಷ್ಕಂಠಯ್ಯ ನೀನ್ ತಪ್ಪಿಸ್ಕೊಂಡು ಹೋಗಿದ್ ವಿಷಯ ಗೊತ್ತಾಗಿ ನಮ್ಮ ಮನೆಯವರೆಲ್ಲ ಕೊಲೆ ಮಾಡಿ ಆ ಕೊಲೆನ ನಿನ್ ಮೇಲೆ ಹಾಕ್ಬೇಕು ಅಂತಿದ್ದೆ. ಭೂಮಿ ಅಗದ್ರೇನೆ ಚಿನ್ನ ಸಿಗೋದು, ಸಮುದ್ರ ಕಿಳಿದ್ರೇನೆ ಮುತ್ತು ಸಿಗೋದು. ಸೂರ್ಯ ಒಂದು ಅಪೂರ್ವ ಮುತ್ತು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಬನ್ನಿ ಹೋಗೋಣ.
ಮಗನೇ ಯಾವ ತಪ್ಪು ಮಾಡಿಲ್ಲಪ್ಪ. ನನಗ್ ಗೊತ್ತು ಮಗನೇ, ನೀನ್ ಯಾವ ತಪ್ಪು ಮಾಡಿಲ್ಲ ಕಣೋ. ನಾನೇ ನಿನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಮಗನೇ. ಕೊನೆಗೂ ಒಪ್ಕೊಂಡಿಲ್ಲಪ್ಪ. ಈ ಜನ್ಮಕ್ಕಷ್ಟೇ ಅಲ್ಲ ಕಣಪ್ಪ, ಜನ್ಮ ಜನ್ಮಾಂತರಕ್ಕೂ ನೀನೇ ನಮ್ಮ ಮಗ ಕಣೋ. ನೀನ್ ಈ ಮನೆ ಮಹಾರಾಜ ಕಣಪ್ಪ, ನಮ್ಮ ಹೃದಯಗಳ ಮಹಾರಾಜ ಕಣೋ. ಸೂರ್ಯ ಏನ್ ಮಗ, ಏನಾಗ್ತಿದೆ ಹೇಳು ಮಗ. ಮನೆ ಬಿಟ್ಟು ಗೊತ್ತಾಗಿದ್ದ ಒಂದಿನೂ ಕಣ್ತು ಬಂದಿದ್ದೆ ಮಾಡಿಲ್ಲ. ಸುಸ್ತಾಗ್ತೈತಿಮ್ಮ, ಹೊಡೆದ ಬರ್ಕೋತೀನಮ್ಮ. ಮಲಗಪ್ಪ. ನಿದ್ದೆ ಬರ್ತಿದ್ದಾಗ ಹಾಡ್ತಾ ಇದ್ದಿಲ್ಲ. ಹಾಡಮ್ಮ 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 ಹಾಡಮ್ಮ. ತನಗೆ ತಾನೇ ಉರಿದು ಜಗತ್ತಿಗೆ ಬೆಳಕು ಕೊಡುವುದು ದೀಪ. ತನಗೆ ತಾನೇ ಕರಗಿ ದೇವರಿಗೆ ನೈವೇದ್ಯವಾಗುವುದು ಕರ್ಪೂರ. ತನ್ನವರಿಗಾಗಿ ಉರಿದು ತಾನೇ ಕರಗಿ ತನ್ನ ಜೀವವನ್ನೇ ತೇದವನು ಈ ಸೂರ್ಯ. ಅವನು ಮರೆಯಾದರೂ ಅವನ ನೆನಪು ಸದಾ